ಸೂಪರ್ ಪ್ರೈಮ್ ನೈಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲು ಹೇಳ್ತೀನಿ. ಕುಡಿಯೋದಕ್ಕೂ ನೀರಿಲ್ಲದೆ ರಾಜ್ಯದ ಜನ ಒದ್ದಾಡ್ತಾ ಇರುವಾಗಲೇ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ CWMAನವರು ಆದೇಶವನ್ನು ಮಾಡಿದ್ದಾರೆ. ಗಾಯದ ಮೇಲೆ ಬರೆ ಬೀಳ್ತಾ ಇದ್ದಂತೆ ರೈತರು, ಕನ್ನಡ ಪರ ಹೋರಾಟಗಾರರು ಬೀದಿಯಲ್ಲಿ ಹೋರಾಟವನ್ನು ಶುರು ಮಾಡಿದ್ದಾರೆ. ಇನ್ನು ಕಾವೇರಿ ನೀರಿನ ಸಮಸ್ಯೆಗೆ ಮೇಕೆದಾಟು ಯೋಜನೆಯ ಪರಿಹಾರ ಅಂತಿದ್ದಾರೆ ಮುಖ್ಯಮಂತ್ರಿಯವರು. ಅದಕ್ಕಾಗಿಯೇ ತಮಿಳುನಾಡು ಸಿಎಂ ವಿಜಯ್ ಜೊತೆಗೆ ಸೋಮವಾರ ವಿಧಾನಸೌಧದಲ್ಲಿ ಸಭೆ ನಿಗದಿಯಾಗಿದೆ. ಆದರೆ ವಿಜಯ್ ಬರೋದೇ ಅನುಮಾನ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಸಂಪುಟ ವಿಸ್ತರಣೆ ಪಟ್ಟಿ ಕೊನೆಗೂ ರಾಹುಲ್ ಗಾಂಧಿಯವರ ಕೈ ಸೇರಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಮನೆಯಲ್ಲಿ ಸಭೆ ನಡೆಸಿ 16 ಸ್ಥಾನಗಳ ಭರ್ತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೋಮವಾರ ಹೆಚ್ಚು ಕಮ್ಮಿ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಸುವಂತಹ ನಿರೀಕ್ಷೆ ಇದೆ. ಇನ್ನು ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅಬ್ಬರಿಸಿದ್ರು. ಇವತ್ತು ರಾಜ್ಯಸಭೆಯಲ್ಲಿ ಖರ್ಗೆಯವರು ಅಬ್ಬರಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಲಾಠಿ ಚಾರ್ಜ್ ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಪೆಲೆಟ್ ಗನ್ ಅರ್ಜಿ ಸದ್ದು ಮಾಡುತ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಆಗಲಿ 11 ದಿನ. ಇವತ್ತು 11ನೇ ದಿನದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಕುಟುಂಬದವರು ನೆರವೇರಿಸಿದ್ದಾರೆ. ಸಾವಿರಾರು ಜನ ಪುಣ್ಯತಿಥಿಗೆ ಸಾಕ್ಷಿಯಾದರು. ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನು ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಾಡಿದೆ. ಗಾಯದ ಮೇಲೆ ಬರೆ ಎಳೆಯೋ ಕೆಲಸವೂ ಕೂಡ ಆಗಿದೆ. ನೀರು ಬಿಡೋಕ್ಕಾಗಲ್ಲ ಅಂದರೂ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಳೆ ಇಲ್ಲ, ನಮ್ಮಲ್ಲಿ ಕುಡಿಯೋಕಷ್ಟೇ ನೀರಿದೆ, ಈ ಬಾರಿ ಮುಂಗಾರು ಕೈಕೊಟ್ಟಿದೆ, ಈ ಎಲ್ಲ ವಿಚಾರಗಳನ್ನು ಕೂಡ ಗಮನಕ್ಕೆ ತರಲಾಗಿದೆ. ಆದರೆ CWMA ಕೊಟ್ಟಿರುವಂಥ ಆದೇಶದಿಂದಾಗಿ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ, ವಿಶೇಷವಾಗಿ ಕಾವೇರಿ ಕಣಿವೆಯ ಪ್ರದೇಶದಲ್ಲಿ ರೈತರು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕಂತೆ ಕರ್ನಾಟಕಕ್ಕೆ ಮರಣ ಶಾಸನವಾದ CWMA ಆದೇಶ. ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿಸಬೇಕು. ಪ್ರತಿನಿತ್ಯದಂತೆ 15 ದಿನ ಹರಿಸಲೇಬೇಕು. ಒಟ್ಟು 4 TMC ನೀರು ಬಿಳಿಗುಂಡ್ಲುವಿನ ಮೂಲಕ ತಮಿಳುನಾಡಿಗೆ ಹರಿಯಬೇಕು. ಇದು CWRC ಕೊಟ್ಟ ಆದೇಶವನ್ನೇ ಎತ್ತಿ ಹಿಡಿದು CWMA ರಾಜ್ಯಕ್ಕೆ ನೀಡಿರುವ ಮರಣ ಶಾಸನ. ಒಂದ್ ಕಡೆ ಮಳೆ ಇಲ್ಲ, ಆದ್ರೆ ನೀವು ನೀರು ಹರಿಸೋದು ನಿಲ್ಲಿಸುವಂತಿಲ್ಲ ಅನ್ನುವ ಮೂಲಕ ಕರ್ನಾಟಕವನ್ನು ಸಂಕಷ್ಟಕ್ಕೆ ತಳ್ಳಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡಿಗೆ ನೀರು ಬಿಡಲೇಬೇಡಿ ಎಂಬ ಹೋರಾಟಗಳು ರಾಜ್ಯದಲ್ಲಿ ತೀವ್ರಗೊಳ್ಳುತ್ತಿರುವಾಗಲೇ ಪ್ರಾಧಿಕಾರದ ಆದೇಶ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. CWRC ಶಿಫಾರಸು ಪಾಲಿಸಲು ಸಾಧ್ಯವಿಲ್ಲ ಎಂಬ ಕರ್ನಾಟಕದ ವಾದಕ್ಕೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ಆದೇಶ ಹೊರಬೀಳುತ್ತಲೇ ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಇನ್ನು ಶ್ರೀರಂಗಪಟ್ಟಣದಲ್ಲಿ ನದಿಗೆ ಇಳಿದು ರೈತರು ಪ್ರತಿಭಟನೆ ಮಾಡಿದ್ರು. ನಮ್ಮ ಪ್ರಾಣ ಬಿಟ್ಟರು ತಮಿಳುನಾಡಿಗೆ ಕಾವೇರಿ ನೀರು ಹರಿಯೋಕೆ ಬಿಡಲ್ಲ ಅಂತ ನೀರಿನಲ್ಲಿ ನಿಂತು ಘೋಷಣೆಗಳನ್ನ ಕೂಗಿದ್ರು. ಮಂಡ್ಯದಲ್ಲಿ ತಮಿಳುನಾಡು ಸಿಎಂ ವಿಜಯ್ ವಿರುದ್ಧ ವಿಜಯ ಸೇನೆ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಜನನಾಯಕನ್ ಚಿತ್ರ ಪ್ರದರ್ಶನ ನಿಲ್ಲಿಸುವಂತೆ ವಿಜಯ ಸೇನೆ ಸಂಘಟನೆ ಕಾರ್ಯಕರ್ತರು ಗುರುಶ್ರೀ ಥಿಯೇಟರ್ಗೆ ಮುತ್ತಿಗೆ ಹಾಕಿ ಪೋಸ್ಟರ್ ಹರಿದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದ ವಿರುದ್ಧ CWMA ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಸಂಜಯ್ ವೃತ್ತದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. KSRP ತುಕಡಿ ಸೇರಿ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಸರ್ಕಾರ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಬೆಳೆ ಒಡ್ಡಕ್ಕೆ ಕೂಡುದು ಅಂತ. ನಾವು ಬೆಳೆ ಒಡ್ಡಕ್ಕೆ ಹೋಗುದಿಲ್ಲ. ಅವರು ಸಮುದ್ರಕ್ಕೆ ಬಿಡುತ್ತೆ ನೀರು ಕೊಡ್ತಾವ್ರೆ ಅಂದ್ರೆ ಇದು ಯಾವ್ದು ನಾಚಿಕೆ ಕೇಡಾಗುವಂಥದ್ದು. ಈ ವಿಚಾರವಾಗಿ ನಾಳೆಯಿಂದ ಇದೇ ರಸ್ತೆಯಲ್ಲಿ ಬೆಂಗಳೂರು ಟು ಮೈಸೂರು ಏನೇ ದಾರಿ ಅದೇ ಎಮ್ಮೆ ದನ ಜಾನುವಾರುಗಳು ತಂದು ಅಡ್ಡ ಕಟ್ಟು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮೈಸೂರಿನಲ್ಲೂ ಹೋರಾಟ ತೀವ್ರಗೊಂಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆದಿದೆ. ರಾಜ್ಯ ಸರ್ಕಾರ ಹಾಗೂ CWRC ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು.
ಕುಡಿಯುವ ಈ ಪ್ರಾಧಿಕಾರಕ್ಕೆ ಬೇಕೇ ಬೇಕು. ನಾಳೆಯೂ ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತ ಸಂಘಟನೆಗಳು ಹೋರಾಟಕ್ಕೆ ಕರೆ ಕೊಟ್ಟಿವೆ. ಬೆಂಗಳೂರಲ್ಲೂ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡೋ ಬಗ್ಗೆ ಸಭೆ ನಡೆಸಲಿವೆ. ಒಟ್ನಲ್ಲಿ ಕಾವೇರಿ ನೀರಿನ ಕಿಚ್ಚು ಮತ್ತೆ ರಾಜ್ಯದಲ್ಲಿ ಧಗಧಗಿಸುತ್ತಿದ್ದು ಎಲ್ಲಾ ಕಡೆ ಭದ್ರತೆ ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ತೀವ್ರಗೊಳಿಸಿರುವಂಥದ್ದು. ಬೆಂಗಳೂರು, ಮಂಡ್ಯ, ಮೈಸೂರು ಇಷ್ಟೆಲ್ಲ ಹೋರಾಟಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇದಕ್ಕೆಲ್ಲವೂ ಕೂಡ ಕಾರಣ ಆಗಿರುವಂಥದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರುವಂತಹ ಆದೇಶ. ಕರ್ನಾಟಕದವರ ಕಷ್ಟ ಕೇಳೋದಕ್ಕಿಂತ ತಮಿಳುನಾಡಿನ ವಾದಕ್ಕೆ CWMA ಇವತ್ತು ಮನ್ನಣೆಯನ್ನು ಕೊಟ್ಟಿದೆ. ಈ ಮೂಲಕ ಕರ್ನಾಟಕದಿಂದ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಬಿಳಿಗುಂಡ್ಲುವಲ್ಲಿ ದಾಖಲಾಗುವ ಸ್ವರೂಪದಲ್ಲಿ ನೀರು ಹರಿಸಲೇಬೇಕು ಅಂತ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿದಾಗ ಸಹಜವಾಗಿಯೇ ಕರ್ನಾಟಕ ತನ್ನ ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಿಟ್ಟಿರುವಂತಹ ನೀರಲ್ಲಿ ಕನಿಷ್ಠ 4,500 ಕ್ಯೂಸೆಕ್ಕಿಂತ ಹೆಚ್ಚು ನೀರನ್ನು ಬಿಡಬೇಕಾಗತ್ತೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರನ್ನು ಹರಿಸಿದರೆ ಮಾತ್ರ 3,500 ಕ್ಯೂಸೆಕ್ ನೀರು ತಮಿಳುನಾಡನ್ನು ತಲುಪೋದಕ್ಕೆ ಸಾಧ್ಯ ಆಗುವಂಥದ್ದು. ಹೀಗಾಗಿಯೇ ಈಗ ರಾಜ್ಯಕ್ಕೆ ಸಂಕಷ್ಟ ಎದುರಾಗಿದೆ. ಮೊದಲು CWMA ಮುಂದೆ ಕರ್ನಾಟಕ ಏನೆಲ್ಲ ವಾದ ಮಂಡಿಸಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ CWRC ಶಿಫಾರಸನ್ನು ನಾವು ಪಾಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ವಾದವನ್ನು ಕರ್ನಾಟಕ ಸರ್ಕಾರದ ಪರವಾಗಿ ಮಾಡಲಾಗಿದೆ. ಮಳೆ ಕೊರತೆಯಿಂದಾಗಿ ಡ್ಯಾಮ್ಗಳಲ್ಲಿ ಸಮರ್ಪಕ ನೀರಿಲ್ಲ ಅನ್ನುವಂಥ ಅಂಶವನ್ನು CWMA ಗಮನಕ್ಕೂ ಕೂಡ ಕರ್ನಾಟಕದ ಪರವಾಗಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು CWMAಯ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ತಮಿಳುನಾಡು ಕೇಳ್ತಾ ಇರುವಂಥದ್ದು 3ನೇ ಕುರುವೈ ಬೆಳೆಗೆ ನೀರನ್ನು ಅವರು ಕೇಳ್ತಾ ಇದ್ದಾರೆ. ಅವರು ಬೆಳೀತಾ ಇರೋಂಥ 3ನೇ ಕುರುವೈ ಬೆಳೆಗೆ ಅವರು ನೀರು ಕೇಳ್ತಾ ಇರೋಂಥದ್ದು KRSನಲ್ಲಿರುವಂಥದ್ದು ಕುಡಿಯೋದಕ್ಕೆ ಬೇಕಿರುವಷ್ಟು ನೀರು ಮಾತ್ರ. ಜಲಾಶಯದಲ್ಲಿ ನೀರೇ ಇಲ್ಲದೇ ಇದ್ದರೆ ಹೇಗೆ ನಾವು ಬಿಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನು ಕರ್ನಾಟಕ ಸಹಜವಾಗಿಯೇ ಎತ್ತಿದೆ. ಅಷ್ಟೇ ಅಲ್ಲ, ಇಂತಹ ಸಂಕಷ್ಟ ಸಮಯದಲ್ಲೂ ಕೂಡ ಜೂನ್ ಮತ್ತು ಜುಲೈನಲ್ಲಿ 3.55 TMC ನೀರನ್ನು ತಮಿಳುನಾಡಿಗೆ ನಾವು ಬಿಟ್ಟಿದ್ದೀವಿ. ಕಳೆದ ವರ್ಷ ಇದೇ ಟೈಮ್ಗೆ 30,000 ಕ್ಯೂಸೆಕ್ ನೀರು ಹೋಗ್ತಾ ಇತ್ತು. ಆದರೆ ಕಳೆದ ವರ್ಷ 99 TMCಯಷ್ಟು ನೀರು ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ಎಲ್ಲ ಡ್ಯಾಮ್ಗಳಲ್ಲಿ ಸೇರಿದಾಗ ನಮ್ಮಲ್ಲಿ 99 TMC ನೀರಿತ್ತು. ಈ ವರ್ಷ ಕೇವಲ 17 TMC ಮಾತ್ರ ನೀರು ಉಳ್ಕೊಂಡಿದೆ KRSನಲ್ಲಿ. ಹೀಗಾಗಿ ಕಳೆದ ವರ್ಷ ಈ ಸಮಯದಲ್ಲಿ 116.92 TMC ನೀರು ಹರಿಬಿಡಲಾಗಿತ್ತು. ಮತ್ತು ಬಿಳಿಗುಂಡ್ಲುವಿನಲ್ಲಿ 3,500 ಕ್ಯೂಸೆಕ್ ನೀರು ಹರಿವು ದಾಖಲಾಗಬೇಕು ಅಂತ ಹೇಳ್ಕೊಂಡು ನೀವು ಹೇಳ್ತಾ ಇದ್ದೀರಿ. ಹಾಗೇನಾದರೂ ದಾಖಲಾಗಬೇಕು ಅಂತೇಳಿ ಆದರೆ CWRCಯನ್ನು ಪಾಲಿಸಬೇಕು ಅಂತ ಹೇಳಿದರೆ ನಾವು ಕನಿಷ್ಠ ಅದರ ಡಬಲ್ನಷ್ಟು ನೀರನ್ನು ಬಿಡುಗಡೆ ಮಾಡಬೇಕಾಗುತ್ತೆ. 6,000-7,000 ಕ್ಯೂಸೆಕ್ ನೀರನ್ನು ಬಿಡಬೇಕಾಗತ್ತೆ. ಇದು ಕರ್ನಾಟಕದಿಂದ ಸಾಧ್ಯ ಇಲ್ಲ. ಹೀಗಾಗಿ CWRC ಆದೇಶವನ್ನು ಮಾರ್ಪಾಡು ಮಾಡಬೇಕು ಅನ್ನುವಂತಹ ಮನವಿಯನ್ನು ಕರ್ನಾಟಕದ ಪರವಾಗಿ ಇವತ್ತು ಮಾಡಲಾಯಿತು. ಆದರೆ ನಮ್ಮ ರಾಜ್ಯದ ವಾದದ ರೀತಿಯಲ್ಲಿ ತಮಿಳುನಾಡು ಕೂಡ ಅಂತಿಮವಾಗಿ ಅಲ್ಲಿ ಬಂದು ಕೂತ್ಕೊಳ್ಳೋದು, ಅವರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ, ಅವರ ವಾದವನ್ನು ಮುಂದೂಡೋದಕ್ಕೆ. ಸಂಕಷ್ಟ ಸೂತ್ರದಂತೆ ನಮಗೆ ಇನ್ನೂ ಕೂಡ 9.46 TMC ಬರಬೇಕು ಅಂತ ಹೇಳ್ಕೊಂಡು, ಇದು ಹಾಲಿಲ್ದಿದ್ರೆ ರಕ್ತವನ್ನಾದರೂ ಕೊಡು ಅಂತ ಹೇಳುವಂಥ ರೀತಿಯ ಸ್ವರೂಪದಲ್ಲಿ ಇರುವಂತಹ ಬೇಡಿಕೆ, ಆ ಸ್ವರೂಪದಲ್ಲಿ ಕೇಳಿದ್ದಾರೆ. 9.46 TMC ನೀರು ನಮಗೆ ಬರಬೇಕು. ತಮಿಳುನಾಡಿಗೆ ಇಲ್ಲಿವರೆಗೆ 40 TMC ನೀರು ಹರಿಸಬೇಕಾಗಿತ್ತು. ಬಹುಶಃ ನೀರು ಯಾರನ್ನ ಕೇಳಿ ಬರುತ್ತೆ, ಮಳೆ ಯಾರನ್ನ ಕೇಳಿ ಬರುತ್ತೆ ಗೊತ್ತಿಲ್ಲ, ತಮಿಳುನಾಡವ್ರನ್ನ ಕೇಳಿ ಬರುತ್ತೋ ಗೊತ್ತಿಲ್ಲ. ಆದರೆ 3.5 TMC ನೀರು ಮಾತ್ರ ತಮಿಳುನಾಡಿಗೆ ಕೊಟ್ಟಿದ್ದಾರೆ. ಸಂಕಷ್ಟ ಸೂತ್ರವನ್ನು ಕೂಡ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ ಅಂತೇಳಿ ಅವರು ಅವಲತ್ತು ಕೊಟ್ಟಿದ್ದಾರೆ. ಆದರೆ CWRC ಕೇವಲ 4 TMC ನೀರು ಬಿಡೋದಕ್ಕೆ ಸೂಚಿಸಿದೆ. 3,500 ಕ್ಯೂಸೆಕ್ ನೀರು ಹರಿಸುವಂತೆ ಶಿಫಾರಸನ್ನು ಮಾಡಿದ್ದಾರೆ. CWRC ಆದೇಶವು ಬದಿಗಿರಿಸಿ ಹೆಚ್ಚುವರಿ ನೀರನ್ನು ಬಿಡೋದಕ್ಕೆ ನೀವು ಹೇಳಬೇಕು ಅಂತ ಹೇಳಿ ಅವರು CWMAಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ತಮಿಳುನಾಡಿನ ಪರವಾಗಿ. ಯಾವಾಗ ಎರಡೂ ರಾಜ್ಯಗಳ ಮನವಿಗಳನ್ನು ಆಲಿಸಿದ ನಂತರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಎರಡೂ ರಾಜ್ಯದವರು ತಮ್ಮ ವಾದಗಳನ್ನು ಇಟ್ಟ ನಂತರ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನು ಹೇಳಿತ್ತೋ ಅದನ್ನೇ ಪಾಲನೆ ಮಾಡಿ ಅಂತ CWMAನವರು ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕದ ವಾದಕ್ಕೂ ಮನ್ನಣೆ ಸಿಕ್ಕಿಲ್ಲ, ತಮಿಳುನಾಡಿನ ವಾದಕ್ಕೂ ಕೂಡ ಪುರಸ್ಕಾರ ಸಿಕ್ಕಿಲ್ಲ. ಇದರ ನಡುವೆ ಕರ್ನಾಟಕದಲ್ಲಿ ಹೋರಾಟ ಈಗ ತೀವ್ರಗೊಳ್ತಾ ಇದೆ. ಕೇವಲ ಹೋರಾಟ ಮಾತ್ರ ಅಲ್ಲ, ಅಪ್ಪಿತಪ್ಪಿ ತಮಿಳುನಾಡಿಗೆ ನೀರು ಬಿಟ್ಟರೆ ಕರ್ನಾಟಕ ಬಂದ್ ಮಾಡ್ತೀವಿ, ದೆಹಲಿಗೆ ಹೋಗಿ ಹೋರಾಟ ಮಾಡೋದಕ್ಕೂ ರೆಡಿ ಅಂತ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಯವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಂಘಟನೆಗಳು ಒಟ್ಟಿಗೆ
ವುಡ್ಲ್ಯಾಂಡ್ಸ್ ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ ವಾಟಾಳ್ ನಾಗರಾಜವರು ಸಭೆ ಕರೆದಿದ್ದಾರೆ. ನಾವೆಲ್ಲ ಸೇರ್ತೀವಿ, ಬಂದ್ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಕಾವೇರಿ ಒಬ್ಬರ ಯಾವ ಸಂಘಟನೆಯವರ ಆಸ್ತಿ ಅಲ್ಲ, ಇಡೀ ಕನ್ನಡಿಗರ ಆಸ್ತಿ. ರೈತ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ಸಾಮಾನ್ಯ ಕನ್ನಡಿಗನೇ ಇರ್ಬೋದು, ಅಥವಾ ಚಿತ್ರನಟ ಇರ್ಬೋದು, ಅಥವಾ ರಾಜಕೀಯ ಪಕ್ಷಗಳೇ ಇರ್ಬೋದು. ಎಲ್ಲರೂ ಸೇರಿ ಈ ಹೋರಾಟವನ್ನು ಎತ್ತರಕ್ಕೆ ತಗೊಂಡೋಗೋದ್ರ ಮುಖಾಂತರ ಈ ರಾಜ್ಯದ ಜನರಿಂದ ಕೇಂದ್ರದ ಕಣ್ತೇರಿಸುವಂಥ ಕೆಲಸ ನಾವು ಮಾಡಬೇಕಾಗುವಂಥ ಸಂದರ್ಭ ಬಂದಿದೆ. ಅಲ್ಲಿಯ ನಿಯಂತ್ರಣ ಸಮಿತಿ ಪ್ರಾಧಿಕಾರಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋದಾದ್ರೆ ನಾವು ಬಂದ್ ಮಾಡಿಕೊಂಡು ನಾವು ನಷ್ಟ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಡೀರಿ ಹೋಗೋಣ, ಎಲ್ಲ ಸಾವಿರಾರು ಜನ ದೆಹಲಿಗೆ ಹೋಗೋಣ, ಕರ್ನಾಟಕದ ಶಕ್ತಿ ತಾಕತ್ತು ಏನು ಅಂತ ಹೇಳಿ ದೆಹಲಿಯ ದೊರೆಗಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಬನ್ನಿ ನಾವು ಸಾವಿರಾರು ಜನ ದೆಹಲಿಗೆ ಹೋಗೋಣ, ಅಲ್ಲಿ ಹೇಳೋಣ ನಮ್ಮ ಏನಿದೆ, ನಮಗೇನು ಅನ್ಯಾಯ ಆಗಿದೆ ಅನ್ನೋದ ಅವ್ರಿಗೆ ಮುಟ್ಸೋಣ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ. ಕೇಂದ್ರ ಸರ್ಕಾರ ಇಂಥ ಸಂದರ್ಭದಲ್ಲಿ ಮೌನ ವಹಿಸಬೇಡಿ, ನೀವು ಎರಡು ರಾಜ್ಯಗಳ ಮಧ್ಯದಲ್ಲಿ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ನಮ್ಗೆ ತೀರ್ಮಾನ ಮಾಡಿ ಅಂತ ಕೇಳೋ ಕೆಲಸವನ್ನ ಈಗ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಚಲನಚಿತ್ರ ನಟರು ಒಬ್ಬ ಅವಿವೇಕಿ ಮಾತಾಡ್ತಾ ಇಲ್ಲ, ಒಬ್ಬ ಚಲನಚಿತ್ರ ನಟ ನೀರು ಕುಡಿತಾ ಇಲ್ವ ಇವರು. ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಸಂಕಷ್ಟ ಸೂತ್ರವನ್ನು ರಚನೆ ಮಾಡಬೇಕು. ಆ ಸಂಕಷ್ಟ ಸೂತ್ರದಲ್ಲಿ ರಾಜ್ಯದ ಕುಡಿಯುವ ನೀರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ತಮಿಳು ಚಿತ್ರಗಳನ್ನ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಜೊತೆಗೆ ಏನು ಇವತ್ತಿನ ಪರಿಸ್ಥಿತಿ ಇದೆ ಅದರ ಅವಲೋಕನದ ಮುಖಾಂತರ ತೀರ್ಮಾನ ಆಗಬೇಕು ಹೊರತು ಕೇವಲ ಅಂಕಿಅಂಶಗಳನ್ನು ಇಟ್ಕೊಂಡು CWC ಕೊಡ್ತಕ್ಕಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ಒಪ್ಪಬಾರದು. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರ್ದು, ಆ ತೀರ್ಪನ್ನು ಧಿಕ್ಕರಿಸಬೇಕು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಇವೆಲ್ಲ ವಿಚಾರನ ರಾಜ್ಯ ಸರ್ಕಾರನೇ ಮಾಡಿರೋದ್ರಿಂದ ಮತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರಾಜ್ಯಾದ್ಯಂತ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರು ನಾಳೆಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ಊರೂರಲ್ಲೂ ರೈತರು, ಕನ್ನಡಪರ ಸಂಘಟನೆಯವರು ಕಾವೇರಿಗಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಸ್ಯಾಂಡಲ್ವುಡ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಫಿಲಂ ಚೇಂಬರ್ನಿಂದಲೂ ಕೂಡ ರೈತರ ಜೊತೆಗಿರ್ತೀವಿ ಅನ್ನುವಂತಹ ಭರವಸೆ ಸಿಕ್ಕಿದೆ. ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಇಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಹೊರಟಿದ್ವಿ. ಒಂದು ಕಡೆ ನೀರು ಬಿಡಬೇಕು ಅನ್ನುವಂಥ ಆದೇಶ, ಇನ್ನೊಂದು ಕಡೆ ನೀರು ಬಿಡಬಾರ್ದು ಅನ್ನುವಂತಹ ಹೋರಾಟ, ಇವೆರಡೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನೀರು ಬಿಡದೇ ಇದ್ರೆ ನ್ಯಾಯಾಂಗ ನಿಂದನೆ ಸಿಲುಕಬೇಕಾದಂತಹ ಪರಿಸ್ಥಿತಿಯೂ ಕೂಡ ಇದ್ದೇ ಇದೆ. ಹೀಗಾಗಿನೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂಥದ್ದು ಏನಂತ ಹೇಳಿದ್ರೆ, ಒಂದು ಕಡೆ ಎಲ್ಲ ಹೋರಾಟಗಳು ಇವೆಲ್ಲದೂ ಒಂದು ಭಾಗ ಆದರೆ, ಆಗಸ್ಟ್ 3ನೇ ತಾರೀಕಿನಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಇಬ್ಬರೂ ಜೊತೆ ಸೇರಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಸಭೆಯನ್ನು ಮಾಡ್ತಾರೆ. CM ವಿಜಯ್ ಅವರು ಬೆಂಗಳೂರಿಗೆ ಬಂದರೆ ಮುಖಾಮುಖಿಯಾಗಿ ಮಾತುಕತೆ ನಡೆಯುವಂಥದ್ದು ಇದ್ದೇ ಇದೆ. ಬಹುತೇಕ ಅವರು ಮುಖಾಮುಖಿಯಾಗಿ ಮಾತುಕತೆ ನಡೆಯುವಂಥದ್ದು ಆಗತ್ತೆ, ಯಾಕಂದರೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. 2 ರಾಜ್ಯಗಳ ಸಚಿವರು, ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಈ ಸಭೆಯಲ್ಲಿ ಬಹಳಷ್ಟು ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋದಿದೆ. ಕಾವೇರಿ ತೀರದ ವಸ್ತುಸ್ಥಿತಿ ಅಧ್ಯಯನಕ್ಕೆ DK ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಪ್ರಸ್ತಾಪ ಒಪ್ಪಿದರೆ ಅಂದೇ ಜಂಟಿ ಹೆಲಿಕಾಪ್ಟರ್ ಸರ್ವೆಗೂ ಕೂಡ ಮುಂದಾಗಬಹುದು. ಬಹುತೇಕ ಜಂಟಿ ಹೆಲಿಕಾಪ್ಟರ್ ಸರ್ವೆ ಆಗೋದಿಲ್ಲ, ಯಾಕಂತ ಹೇಳಿದರೆ ವಿಜಯ್ ಅವರ ಕಚೇರಿಯಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಹೆಲಿಕಾಪ್ಟರ್ ಸರ್ವೆಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಆದರೆ ಮಾತುಕತೆಗೆ ಅವರು ಬರ್ತಾ ಇದ್ದಾರೆ. ವಿಜಯ್ ಭೇಟಿಗೂ ಮೊದಲು ಸರ್ವಪಕ್ಷ ನಾಯಕರುಗಳ ಜೊತೆಗೆ ನಮ್ಮ ಮುಖ್ಯಮಂತ್ರಿಯವರು ಕರ್ನಾಟಕದಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ನಾಯಕರುಗಳ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ BJP, JDS ಸೇರಿದಂತೆ ಎಲ್ಲ ಪಕ್ಷಗಳ ನಾಯಕರಿಗೂ ಕೂಡ ಆಹ್ವಾನ ಹೋಗಿದೆ. ಮಾಜಿ ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಕರೆಯಲಾಗ್ತಾ ಇದೆ. ಸಂಸದರುಗಳನ್ನು ಮತ್ತು ಶಾಸಕರುಗಳನ್ನು, ಆ ಭಾಗದ ನಾಯಕರುಗಳನ್ನು ಕರೆಯಲಾಗ್ತಾ ಇದೆ.
ಇಲ್ಲಿ ಕಾವೇರಿ ನೀರು ಹಂಚಿಕೆ ಮತ್ತು ಮೇಕೆದಾಟು ವಿಚಾರಗಳ ಬಗ್ಗೆ, ಕಾವೇರಿ ನೀರು ಹಂಚಿಕೆಗಿಂತ ಹೆಚ್ಚಾಗಿ ಮೇಕೆದಾಟು ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಸದ್ಯಕ್ಕೆ ಆಗಸ್ಟ್ 2ರವರೆಗೂ ಕೂಡ ನೀರು ಬಿಡದೇ ಇರುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಸರ್ವಪಕ್ಷ ಸಭೆಯ ನಂತರ ಮುಂದಿನ ತೀರ್ಮಾನಕ್ಕೆ ಸರ್ಕಾರ ಬರೋದಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಎಲ್ಲ ನಮ್ಮ ಸಂಸತ್ ಇಲ್ಲಿರೋಂಥ MPs ಮತ್ತು ಜೋಶಿ ಸಾಹೇಬರು ಮತ್ತು ಸೋಮಣ್ಣವರು ಆದಿಯಾಗಿ ಜಗದೀಶ್ ಶೆಟ್ಟರು ಮತ್ತು ಬೊಮ್ಮಾಯಿ ಅವರು ಎಲ್ಲ ಮಾತಾಡಿದ್ದೀವಿ. ಅವರು ಎಲ್ಲ ಅವ್ರ ಮೇಲೆ ಏನು ಶಕ್ತಿ ಮೇಲೆ ಅವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ರಾಜ್ಯದ ಹಿತಕ್ಕೆ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿಜೆಪಿಯವರ ಸಹಕಾರ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರು ಕೂಡ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ ಕಾವೇರಿ ವಿಚಾರದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಂಸದರ ನಿಯೋಗ ಇವತ್ತು ದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾಗಿರುವ CR ಪಾಟೀಲ್ ಅವರನ್ನ ಭೇಟಿಯಾಗಿತ್ತು. ರೈಲ್ವೆ ರಾಜ್ಯ ಖಾತೆಯ ಸಚಿವರಾಗಿರುವಂತಹ ವಿ ಸೋಮಣ್ಣ, ಸಂಸದರಾದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಹಾಗೆಯೇ ಮಾಜಿ ಸ್ಪೀಕರ್ ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಂಸದರಾಗಿರುವಂತಹ PC ಮೋಹನ್, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಈ ನಿಯೋಗದಲ್ಲಿದ್ದರು. ಕಾವೇರಿ ನೀರಿನ ವಿವಾದದ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ತಿಳ್ಕೊಂಡು ಏನು ಆದೇಶ ಮಾಡಿದ್ದಾರೆ ಅದನ್ನು ಜಾರಿ ಮಾಡೋದಕ್ಕೆ ಕರ್ನಾಟಕದ ಮೇಲೆ ಒತ್ತಡ ಹೇರಬಾರದು ಅಂತ ಹೇಳಿ ರಾಜ್ಯದ ಪರವಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮಳೆ ಕೊರತೆ, ಬರದ ಸಮಸ್ಯೆಯ ಬಗ್ಗೆ ವರದಿಯನ್ನು ಕೂಡ ನಮ್ಮ ಸಂಸದರು ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಮೇಕೆದಾಟು ಅಣೆಕಟ್ಟು ಯೋಜನೆ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ತೀರ್ಮಾನವನ್ನು ತೆಗೆದುಕೊಂಡಿರೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಇಷ್ಟೆಲ್ಲ ಸಹಕಾರ ಸಿಗ್ತಾ ಇದ್ರೆ CM ವಿಜಯ್ ಬಂದರೆ ಹಣ ಖರ್ಚಾಗತ್ತೆ ಅಷ್ಟೇ ಅಂತ ಅಲ್ಲಿನ ಪ್ರತಿಪಕ್ಷದವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಇಲ್ಲೂ ಕೂಡ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಇದನ್ನು ಟೀಕಿಸಿದ್ದಾರೆ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ವಿಜಯ್ ಕರ್ನಾಟಕಕ್ಕೆ ಹೋಗಬಾರದು ಅಂತ ದೊಡ್ಡ ಮಟ್ಟದ ವಿರೋಧ ಶುರುವಾಗಿದೆ. ಜೋಸಫ್ ಅವರು ಏನಕ್ಕೆ ಬರ್ತಾ ಇದ್ದಾರೆ? CM ಅವರು ಏನು ಚರ್ಚೆಯಲ್ಲಿ ನೀವು ಬಂದು ಅವರು ವಿಧಾನಸೌಧಕ್ಕೆ ಬಂದು ನಮಗನ್ಸ್ತತೆ ಒಂದು 10 ರಿಂದ 15 ಕೋಟಿ ಖರ್ಚಾಗ್ತದೆ. ಯಾಕಂದರೆ ಫಿಲಮ್ ಆ್ಯಕ್ಟರ್ ಅವರು ಸ್ವಲ್ಪ ಆ ಕಡೆ ತಮಿಳ್ ಬೆಲ್ಟ್ ಎಲ್ಲ ಜಾಸ್ತಿ ಇದೆ ನಮ್ಮ ಬೆಂಗಳೂರಲ್ಲಿ, ಆ ಕಡೆ ಅವರೆಲ್ಲ ಬರ್ತಾರೆ. ಅದರಿಂದ ಖರ್ಚಾಗ್ತೈತೆ, ಭಾಳ ಹಣ ಖರ್ಚಾಗ್ತೈತೆ செக்யூரிட்டி ரீசன். இது வேறு விதமாக கர்நாடகா கொண்டு போயிட்டு இருக்காங்க. அந்த சூழ்ச்சியில் முதலமைச்சர் அவர்கள் விழக்கூடாது. மேகதாது அணையே நம்ம அங்கீகரிக்கப்படலை, கட்டக்கூடாது என்பதற்கு போய் பேச்சுவார்த்தை போய் அதுவும் கர்நாடகாட்ட போய் அங்கே போய் நடத்துவதில் என்ன அர்த்தம் இருக்குது? யார் முதலமைச்சர் அவர் வழி நடத்துகிறான்னு தெரியல. இது தவறான ஒரு போக்கு. இது நிச்சயமாக இது கண்டிக்கத்தக்கது. அப்படி ஒன்று நடந்தால் இதை தவிர்க்க வேண்டும், முதலமைச்சர் அவர்கள் தவிர்க்க வேண்டும். ಹೀಗೆ ಕಾವೇರಿ ನದಿ ನೀರಿನ ವಿವಾದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕಬೇಕಾಗಿರುವಂಥದ್ದು ಅಗತ್ಯ ಇದ್ದೇ ಇದೆ. ಆ ಒಂದು ಪರಿಹಾರ ಹುಡುಕುವಂತಹ ಪ್ರಯತ್ನ ಕರ್ನಾಟಕ ಸರ್ಕಾರದ ಕಡೆಯಿಂದ ಶುರುವಾಗಿದೆ. ಆ ಕೆಲಸವನ್ನು DK ಶಿವಕುಮಾರ್ ಅವರ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಹೀಗಾಗಿ ರಾಜಕೀಯವನ್ನು ಮೀರಿದ ಐತಿಹಾಸಿಕ ನಿರ್ಧಾರಗಳು ಆಗ್ತವಾ ಅನ್ನೋದನ್ನು ಇಡೀ ರಾಜ್ಯವೂ ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು. ಇನ್ನು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಪಟ್ಟಿಗೆ ಒಪ್ಪಿಗೆ ಪಡೆಯುವಂತಹ ಕಸರತ್ತು ಇವತ್ತಿಗೆ ಕೊನೆಯಾಗಿದೆ. ಯಾಕಂದರೆ ರಾಜ್ಯ ನಾಯಕರು ತಗೊಂಡು ಹೋಗಿದ್ದಂತಹ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರುಗಳಿಗೆ ಒಪ್ಪಿಸಲಾಗಿದ್ದು ಬಹುತೇಕ ಈ ಒಂದು ಪಟ್ಟಿಗೆ ಒಪ್ಪಿಗೆಯನ್ನು ನೀಡುವ ಸಾಧ್ಯತೆಗಳಿದ್ದಾವೆ. ಆದರೆ ಈಗಲೇ ತಲುಪೋದಿಲ್ಲ. ದೆಹಲಿಯಲ್ಲಿ 3 ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿಗೆ ಒಪ್ಪಿಗೆಯನ್ನು ಪಡೆಯೋದಕ್ಕಾಗಿ ಸರ್ಕಸ್ಗಳು ನಡೀತಾ ಇದ್ವು. ಮುಖ್ಯಮಂತ್ರಿ DK ಶಿವಕುಮಾರ್ ಈಗಾಗಲೇ ದೆಹಲಿಗೆ ಹೋಗಿರುವಂಥದ್ದೇ 3ನೇ ಬಾರಿ. ಅದು ಕೇವಲ ಸಂಪುಟ ವಿಸ್ತರಣೆ ಅನ್ನುವಂಥ ಒಂದೇ ಅಜೆಂಡಾವನ್ನು ಇಟ್ಕೊಂಡು ಹೋಗಿದ್ದಂಥದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಹೋಗಿರುವಂಥದ್ದು 3ನೇ ಬಾರಿ. ಈ ಬಾರಿ ಹೋದಂಥವರು 3 ದಿವಸಗಳಿಂದ ಅಲ್ಲೇ ಕಾದು ಕುಳಿತಿದ್ರು. ಇವತ್ತು ಸಂಜೆ ಕಡೆಗೂ ರಾಹುಲ್ ಗಾಂಧಿ ಅವರು ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂಥ ಸಭೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಇವತ್ತು ಸಂಜೆ ಈ ಸಭೆ ನಡೆದಿತ್ತು. ರಾಜ್ಯ ನಾಯಕರು ತಂದಿದ್ದ ಪಟ್ಟಿಯನ್ನೆಲ್ಲ ಪರಿಶೀಲಿಸಿರ್ತಕ್ಕಂತಹ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪುಟ ವಿಸ್ತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮಾಣ ವಚನ ಕಾರ್ಯಕ್ರಮ ಈ ವಾರವೇ ಆಗುವಂಥದ್ದು ಡೌಟ್ ಇದೆ. ಯಾಕಂದರೆ ಮುಂದಿನ ವಾರ ಮಾಡಿ ಅಂತ ಅವರು ಹೇಳಿದ್ದಾರೆ. ಒಂದಷ್ಟು ಬದಲಾವಣೆಗಳಿಗೂ ಕೂಡ ರಾಹುಲ್ ಗಾಂಧಿ ಅವರು ಸೂಚಿಸುವ ಸಾಧ್ಯತೆ ಇದ್ದೇ ಇದೆ. ಸಂಪುಟ ವಿಸ್ತರಣೆಯ ತಲೆಬಿಸಿ ವಿಚಾರಕ್ಕೆ ಬಂದಾಗ ಈಗ ಸದ್ಯಕ್ಕೆ ಗೋಚರಿಸ್ತಾ ಇರುವಂಥದ್ದು ಅಂದರೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ, ಕಾಂಗ್ರೆಸ್ನಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಖಾಲಿ ಇರತಕ್ಕಂಥ 20 ಸ್ಥಾನಗಳಲ್ಲಿ ಈ ಬಾರಿ 4 ಸ್ಥಾನಗಳನ್ನು ಹಾಗೆಯೇ ಉಳಿಸ್ಕೊಂಡು 16 ಖಾಲಿ ಸ್ಥಾನಗಳನ್ನು ಮಾತ್ರ ತುಂಬುವಂತಹ ನಿರ್ಧಾರವನ್ನು ಮಾಡಬಹುದು.
ಉಳಿದಂತೆ ಈ ಸಂಪುಟದಲ್ಲಿ 4 ಸ್ಥಾನಗಳನ್ನು ಖಾಲಿ ಉಳಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಆಸ್ಪಿರೆಂಟ್ಸ್ ಇರೋದ್ರಿಂದಾಗಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕನಿಷ್ಠ 4 ಮಿಠಾಯಿಗಳನ್ನು ಆಸೆಯ ರೀತಿಯಲ್ಲಿ ಇಟ್ಕೊಳ್ಳುವಂಥ ತೀರ್ಮಾನಕ್ಕೆ ಬರಬಹುದು. ನಾಳೆ ಅಥವಾ ನಾಡಿದ್ದು ನೂತನ ಸಚಿವರ ಹೆಸರು ಅಂತಿಮಗೊಳ್ಳುವಂಥ ಸಾಧ್ಯತೆ ಇದೆ. ಪಟ್ಟಿ ಜೊತೆಗೆ ಬೆಂಗಳೂರಿಗೆ ಕೆ.ಸಿ. ವೇಣುಗೋಪಾಲ್ ಅವರೇ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಬಹುತೇಕ ಭಾನುವಾರದಂದು ಕೆ.ಸಿ. ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾರೆ. ಭಾನುವಾರ ಸಂಜೆ ಸಚಿವಾಕಾಂಕ್ಷಿಗಳ ಜೊತೆಗೆ ಅವರು ಸಭೆಯನ್ನು ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಡೆಸಬಹುದು, ಇಲ್ಲ ಶಾಸಕರನ್ನು ಕರೆಸಿ ಸಭೆಯನ್ನು ಕೂಡ ಮಾಡಬಹುದು. ಎಲ್ಲರ ಮನವೊಲಿಕೆಯ ಬಳಿಕ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಯಾಗಬಹುದು. ಬಹುತೇಕ ಸೋಮವಾರ ಸಂಜೆ, ಅಂದರೆ ವಿಜಯ್ ಅವರ ಜೊತೆಗಿನ ಮಾತುಕತೆ, ಚರ್ಚೆ ಇವೆಲ್ಲ ಮುಗಿದ ನಂತರ ಅವತ್ತು ಸಂಜೆ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಲಿಸ್ಟ್ ಆಗಿದೆ, ಇವತ್ತು ಫೈನಲ್ ಆಗಿದೆ, ಆಗುತ್ತಾ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತಗೋತಕ್ಕ ನಾವು ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ. ನಾನು ಆಗ್ತೀನಿ ಅನ್ನೋ ವಿಶ್ವಾಸದಿಂದ ಇದ್ದೀನಿ. ನನಗನ್ಸಿದ ಮಟ್ಟಿಗೆ ರವಿವಾರನೇ ಬಂದು ಹೇಳ್ತಾರ ಅಂತ ರವಿವಾರನ ಮಾಹಿತಿ ಕೊಡ್ತಾರೋ, ಹೈಕಮಾಂಡ್ ಯಾವಾಗ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ. ವಿಸ್ತರಣೆ ಆಗ್ಬಹುದು ಸೋಮವಾರದ ಹೊತ್ತಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಇವತ್ತು ಪಕ್ಷದ ವರಿಷ್ಠರು ಅವರು ಕುಂತು ಸಮಾಲೋಚನೆ ಮಾಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು ಅನ್ನೋದು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಆದೇಶ ಬರ್ತದೆ. ಮುಖ್ಯಮಂತ್ರಿಗಳು ಸೋಮವಾರ ರಾಜ್ಯಪಾಲರಿಗೆ ಹೇಳಿ ಶಪಥ ನೀಡಬಹುದು, ಶಪಥ ಕೊಡಿಸ್ತಾರೆ. ಸದ್ಯಕ್ಕೆ ರಾಜ್ಯ ನಾಯಕರು ಬರಿಗೆಯಲ್ಲಿ ದೆಹಲಿಯಿಂದ ಇವತ್ತು ರಾತ್ರಿ ವಾಪಸ್ ಆಗ್ತಾ ಇದ್ದಾರೆ. ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಭಾನುವಾರ ಕೆ.ಸಿ. ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದು ಸಭೆಯನ್ನು ನಡೆಸಿದರೆ ಸೋಮವಾರ ಬಹುತೇಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಇನ್ನು ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ಅಷ್ಟರೊಳಗಡೆ ಹೊಸ ಸಚಿವರು ಇಲಾಖೆಗಳ ಸಭೆಯನ್ನು ನಡೆಸಿ ಪ್ರತಿಪಕ್ಷಗಳನ್ನು ಎದುರಿಸೋದಕ್ಕೆ ಸಜ್ಜಾಗಬೇಕು. ಹೀಗಾಗಿ ಮುಂದಿನ ವಾರವೇ ಸಂಪುಟ ವಿಸ್ತರಣೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇದೆ. ಇನ್ನು ಲೋಕಸಭೆಯಲ್ಲಿ ನಿನ್ನೆಯಷ್ಟೇ ಅಂಗೀಕಾರವಾದಂತಹ ಪ್ರಶ್ನೆ ಪತ್ರಿಕೆಯ ಸೋರಿಕೆಗೆ ಸಂಬಂಧಪಟ್ಟಂತೆ ಏನು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮಗಳನ್ನು ತಡೆಗಟ್ಟುವಿಕೆಯ ವಿಧೇಯಕಕ್ಕೆ ನಿನ್ನೆ ಲೋಕಸಭೆ ಮಂಜೂರಾತಿಯನ್ನು ಕೊಟ್ಟಿತ್ತು. ಇವತ್ತು ರಾಜ್ಯಸಭೆಯಲ್ಲಿ ಅದರ ಮೇಲೆ ಚರ್ಚೆ ನಡೆದಿದೆ. ಆದರೆ ಮಸೂದೆ ತಿದ್ದುಪಡಿಯಿಂದ ಏನೂ ಆಗೋದಿಲ್ಲ ಅಂತ ನೇರವಾಗಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕವನ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ज्यादा जुर्माना, कड़ी सजा, स्पेशल टास्क फोर्स, फास्ट ट्रैक कोर्ट्स जैसे प्रावधान आपने इसमें रखा है, इससे कुछ फर्क पड़ने वाला नहीं. फर्क इससे पड़ेगा आप किस ढंग से इस एग्जामिनेशन को लेके चलेंगे और विदाउट पेपर लीक आप कैसा बनाएंगे, वो उस पे ऊपर निर्भर करता है. पेपर चुराने वाले बचते रहे, मेहनत करने वाले पीटते रहे. ये कैसा न्याय, ये कैसी रीत. गुनाहगार हंसते रहे, मासूम सिसकते रहे. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ದೇಶದಲ್ಲಿ ಪೆಲೆಟ್ ಗನ್ ಅನ್ನು ನಿಷೇಧಿಸಬೇಕು ಅನ್ನುವಂತಹ PL ಅರ್ಜಿ ವಿಚಾರಣೆಗೆ ಬಂದಿತ್ತು. ಜುಲೈ 20ರಂದು ಪೆಲೆಟ್ ಗನ್ ಗೇಟು ತಿದ್ದಿದ್ದ ಸಂತ್ರಸ್ತರು ಸಲ್ಲಿಸಿದಂಥ ಅರ್ಜಿಯನ್ನು ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಪೆಲೆಟ್ ಗನ್ ನಿಷೇಧ ಸಾಧ್ಯ ಇಲ್ಲ ಅಂತ ಹೇಳಿದೆ. ಕೊಟ್ಟಿರುವಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕು. ಪ್ರತಿಭಟನೆಗಳು ಕೆಲವು ಸಲ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಿಸುತ್ತವೆ. ಆಗ ಗುಂಡು ಹಾರಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶವೂ ಕೂಡ ಇದೆ. ಹೀಗಿರುವಾಗ ಪೆಲೆಟ್ ಗನ್ನನ್ನು ಹೇಗೆ ನಿಷೇಧಿಸೋದಕ್ಕೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಇಟ್ಟಿದೆ. ಶಾಂತಿಯುತ ಪ್ರತಿಭಟನೆಗಳು ಕೆಲವು ಬಾರಿ ಹಿಂಸಾಚಾರಕ್ಕೆ ತಿರುಗುವಂತಹ ಸಾಧ್ಯತೆ ಇರುತ್ತೆ. ಸಮಾಜಘಾತಕ ಶಕ್ತಿಗಳಿಂದ ಈ ಥರದ ಹಿಂಸಾಚಾರವೂ ಕೂಡ ಆಗುತ್ತೆ. ಆಗ ಹಂತ ಹಂತವಾಗಿ ಭದ್ರತಾ ಸಿಬ್ಬಂದಿ ಬಲಪ್ರಯೋಗವನ್ನು ಮಾಡಬೇಕಾಗತ್ತೆ. ವಿಶೇಷ ಸಂದರ್ಭದಲ್ಲಿ ಪೆಲೆಟ್ ಗನ್ ಬಳಕೆಗೆ ಅವಕಾಶ ಇದೆ. ದೇಶದಲ್ಲೇ ಸಂಪೂರ್ಣ ನಿಷೇಧಿಸಿ ಅನ್ನುವಂಥದ್ದು ಸಮಂಜಸವಾದಂತಹ ಕ್ರಮ ಅಲ್ಲ. ಪೆಲೆಟ್ ಗನ್ ದಾಳಿಗೆ ಒಳಗಾದ ಎಲ್ರಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಮತ್ತು ಎಷ್ಟು ಪೆಲೆಟ್ ಗನ್ ಬುಲೆಟ್ಗಳ ಬಳಕೆ ಆಗಿದೆ ಅನ್ನುವಂತಹ ಲೆಕ್ಕವನ್ನು ನಮಗೆ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆಕಾಂಕ್ಷಿಗಳು DCM ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಪಶುವೈದ್ಯಾಧಿಕಾರಿ ಹುದ್ದೆಗಳಿಗೆ 80 ಲಕ್ಷ ರೂಪಾಯಿಗಳ ಲಂಚ ಕೇಳಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿ ಪರಮೇಶ್ವರ್ ಅವರಿಗೆ ದೂರು ನೀಡಿದರು. ಈಗಾಗಲೇ CID ಅಧಿಕಾರಿಗಳು ತನಿಖೆ ಆರಂಭಿಸಿದ್ದು ಬಂಧಿತರನ್ನು ವಶಕ್ಕೆ ಪಡೆಯಲು ಸಿದ್ಧತೆಯನ್ನು ನಡೆಸಿದ್ದಾರೆ.
ರಾಜೀನಾಮೆ ಬಗ್ಗೆ ಸಿಎಂ ನನಗೆ ಕರೆ ಮಾಡಿಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ರಾಜೀನಾಮೆ ಸೂಚನೆ ವಿಚಾರ ಕೇವಲ ಗಾಳಿ ಸುದ್ದಿ ಅಷ್ಟೇ. ನನಗೆ ಯಾರೂ ಕೂಡ ನೇರವಾಗಿ ಕೇಳಿಲ್ಲ. ರಾಜೀನಾಮೆ ಕೇಳಿದರೆ ನಾನು ತಕ್ಷಣ ಕೊಡ್ತೇನೆ. ಸಭಾಪತಿಯನ್ನು ಕೆಳಗಿಳಿಸೋದಕ್ಕೆ ಕಾರಣ ಇರಬೇಕು ಅಂತ ಹೇಳಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ತ್ಯಾಜ್ಯದಿಂದ ಮುಕ್ತಿ ಅಭಿಯಾನ ಶುರುವಾಗಲಿದೆ. ಈ ಕುರಿತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದ್ದಾರೆ. ಕಟ್ಟಡ ತ್ಯಾಜ್ಯ ವಿಲೇವಾರಿಗೆ ಜಿಬಿಎ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ಜಾರಿಗೆ ತರುವುದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಶೀಘ್ರದಲ್ಲೇ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ಆಗಲಿದೆ. ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆಗೆ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಅತುಲ್ ಕುಮಾರ್ ತಿವಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ. ಎಲ್ಲ ನಿಗಮಗಳ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ದರ ಏರಿಕೆ ಬಗ್ಗೆ ಶಿಫಾರಸು ಮಾಡುವುದಕ್ಕೆ ಸೂಚಿಸಲಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಬಯಲಾಗಿದೆ. 3 ಅಸ್ಥಿಪಂಜರದ ಡಿಎನ್ಎ ಸಂಬಂಧಿಕರ ಜೊತೆಗೆ ಮ್ಯಾಚ್ ಆಗಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ಅಯ್ಯಪ್ಪ, ತುಮಕೂರು ಜಿಲ್ಲೆ ಗುಬ್ಬಿಯ ಆದಿಶೇಷ ನಾರಾಯಣ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಕೃಷ್ಣಪ್ಪ ಅಸ್ಥಿಪಂಜರ ಅನ್ನೋದು ಡಿಎನ್ಎ ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ಐಬಿಯಲ್ಲಿ ಗಲಾಟೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಅವಧೂತ ಮಠದ ಗಂಗಾಧರ ಸ್ವಾಮೀಜಿ ಹಾಗೂ ಜೊತೆಗಿದ್ದವರ ಮೇಲೆ ಹಲ್ಲೆ ಯತ್ನ ನಡೆದಿದೆ. ಭೋವಿ ಸಮಾಜದ ಅಧ್ಯಕ್ಷ ಸೇರಿದಂತೆ 6 ಜನರ ವಿರುದ್ಧ ಕಡೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಜಿಲ್ಲೆಯ ದೇವರಾಜ ಪೊಲೀಸ್ ಠಾಣೆಯ ಸಮೀಪವೇ ಯುವಕನೋರ್ವ ಲಾಂಗ್ ಹಿಡಿದು ಪುಂಡಾಟ ಮೆರೆದಿದ್ದಾನೆ. ಪೊಲೀಸರ ಭಯ ಇಲ್ಲದೇನೆ ರಸ್ತೆಯಲ್ಲೇ ಯುವತಿ ಎದುರು ಲಾಂಗ್ ಹಿಡಿದು ಹುಚ್ಚಾಟ ಮಾಡಿದ್ದಾನೆ. ಲಾಂಗ್ ಹಿಡಿದು ಯುವತಿ ಜೊತೆಗೆ ಮಾತನಾಡುವಂತಹ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಪದೇ ಪದೇ ಚಿರತೆಯೊಂದು ಕಾಣಿಸ್ಕೊಳ್ತಾ ಇದೆ. ಇಂದು ಮುಂಜಾನೆ 3 ಗಂಟೆಗೂ ಕೂಡ ಅದೇ ಚಿರತೆ ಕಾಣಿಸ್ಕೊಂಡಿದೆ. ಇದೇ ತಿಂಗಳಲ್ಲಿ 6 ಬಾರಿ ಚಿರತೆ ಪ್ರತ್ಯಕ್ಷ ಆಗಿದ್ದು ಆದಷ್ಟು ಬೇಗ ಚಿರತೆ ಹಿಡಿಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಮಂತ್ರಿ ಮೋದಿಯವರು ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ರಿಹರ್ಸಲ್ ನಡೆಸಲಾಗಿದೆ. ನಗರದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಬೀರ್ಭೂಮ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಟಿಎಂಸಿ ನಾಯಕನ ಆಪ್ತನ ಸಂಬಂಧಿಯೊಬ್ಬನ ಮನೆಯಲ್ಲಿ ಭಾರೀ ಸಂಪತ್ತು ಪತ್ತೆಯಾಗಿದೆ. ನಿವೃತ್ತ ಬಸ್ ಚಾಲಕ ಮಿನಾರ್ ಮಂಡಲ್ ಮನೆಯಲ್ಲಿ 28 ಕೋಟಿ ರೂಪಾಯಿ ಹಣ, 15 ಕೆಜಿ ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿವೆ. ನಾಳೆಯಿಂದ ಹೊಸ ಆನ್ಲೈನ್ ಲಗೇಜ್ ಬುಕಿಂಗ್ ಸೇವೆ ಆರಂಭವಾಗಲಿದೆ. ಇನ್ನು ಮುಂದೆ ಉಚಿತ ಮಿತಿಗಿಂತ ಹೆಚ್ಚು ಲಗೇಜ್ ಒಯ್ಯುವ ಪ್ರಯಾಣಿಕರು ಬುಕಿಂಗ್ ಕೌಂಟರ್ಗಳಲ್ಲಿ ಗಂಟೆಗಟ್ಟಲೆ ಕಾಯುವ ಅಗತ್ಯ ಇಲ್ಲ. ಹೆಚ್ಚುವರಿ ಲಗೇಜನ್ನು ಆನ್ಲೈನ್ನಲ್ಲಿ ಬುಕ್ ಮಾಡೋದ್ರಿಂದ ದಂಡದಿಂದ ಮುಕ್ತಿ ಪಡೆಯಬಹುದು. ಟೀಂ ಇಂಡಿಯಾದ ಮಾಜಿ ನಾಯಕ ಅಜಿಂಕ್ಯ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರ್ ವಿದಾಯ ಘೋಷಿಸಿದ್ದಾರೆ. ಪದೇ ಪದೇ ಆಯ್ಕೆ ಸಮಿತಿಯಿಂದ ಕಡೆಗಣನೆಗೆ ಒಳಗಾಗಿದ್ದ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಭಾವನಾತ್ಮಕ ವಿದಾಯವನ್ನು ಹೇಳಿದ್ದಾರೆ. ಮುಂಬರುವ ಹಾಕಿ ವಿಶ್ವಕಪ್ಗಾಗಿ ಹಾಕಿ ಇಂಡಿಯಾ ರಾಷ್ಟ್ರೀಯ ಪುರುಷ ಮತ್ತು ಮಹಿಳಾ ತಂಡಗಳ ಹೊಸ ಜರ್ಸಿಯನ್ನು ಅನಾವರಣಗೊಳಿಸಿದೆ. ಈ ಬಾರಿ ತಂಡದ ನೀಲಿ ಬಣ್ಣವನ್ನು ಬದಲಾಯಿಸಿ ಕೇಸರಿ ಬಣ್ಣದ ಜರ್ಸಿಯನ್ನು ಅನಾವರಣ ಮಾಡಲಾಗಿದೆ. ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಮನ್ವೆಲ್ತ್ನಲ್ಲಿ ಪುರುಷರ ಜಾವೆಲಿನ್ ಥ್ರೋ ಅರ್ಹತಾ ಸುತ್ತಿನಲ್ಲಿ ಭಾರತದ 3 ಫೈನಲ್ ಪ್ರವೇಶಿಸಿದ್ದಾರೆ. ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಸುತ್ತಿಗೆ ಅರ್ಹತೆಯನ್ನು ಪಡೆದಿದ್ದಾರೆ. ಫೈನಲ್ನಲ್ಲಿ ಪದಕ ಗೆಲ್ಲುವ ಭರವಸೆ ಹೆಚ್ಚಿದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಕದನ ಮುಂದುವರೆದಿದೆ. ಜೋರ್ಡಾನ್ ಮೇಲಿನ ಇರಾನ್ ದಾಳಿಗೆ ಅಮೆರಿಕ ಪ್ರತೀಕಾರದ ದಾಳಿಯನ್ನು ನಡೆಸಿದೆ. ಇರಾನ್ನ ಹಲವೆಡೆ ಅಮೆರಿಕ ಏರ್ ಸ್ಟ್ರೈಕ್ ನಡೆಸಿದ್ದು 4 ಸಾವಿಗೀಡಾಗಿದ್ದಾರೆ. ಹಾರ್ಮುಜ್ ಜಲಸಂಧಿ ನಮ್ಮದು. ಐಆರ್ಜಿಸಿಯ ನೌಕಾಪಡೆಯ ನಾವಿಕರು ಅದರ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾರೆ. ಹೀಗಾಗಿ ಅದನ್ನು ದಾಟುವ ದುಸ್ಸಾಹಸ ಯಾರು ಮಾಡಬೇಡಿ, ಮಾಡಿದರೆ ಹುಷಾರ್ ಅಂತ ಅಮೆರಿಕಕ್ಕೆ ಸಹಾಯ ಮಾಡುವ ದೇಶಗಳಿಗೆ ಐಆರ್ಜಿಸಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಎಚ್ಚರಿಸಿದ ಕೆಲವೇ ಗಂಟೆಗಳಲ್ಲಿ ಕಾಯುವ ಮೇಲೆ ರಷ್ಯಾ ದಾಳಿ ಮಾಡಿದೆ. ದಾಳಿಯಲ್ಲಿ 7ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಯ ದಾಳಿಯಲ್ಲಿ 8 ಜನ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ.